ದಾಂಡೇಲಿ ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಐಪಿಎಂ ಸೇತುವೆಯ ಲೋಕಾರ್ಪಣೆ. ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆಯ ಆಶ್ರಯದಡಿ ದಾಂಡೇಲಿ ನಗರದ ಬೈಲ್ಪಾರ್ನಿಂದ ಐಪಿಎಂಗೆ ಹೋಗುವ ರಸ್ತೆಯಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಸೇತುವೆಯನ್ನು ಶಾಸಕರಾದ ಆರ್.ವಿ. ದೇಶಪಾಂಡೆಯವರು ಭಾನುವಾರ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಆರ್.ವಿ. ದೇಶಪಾಂಡೆಯವರು, ಈ ಭಾಗದ ಜನತೆಯ ಬಹಳ ಮುಖ್ಯ ಬೇಡಿಕೆಯಾಗಿದ್ದ ಐಪಿಎಂ ಸೇತುವೆ ಇದೀಗ ಲೋಕಾರ್ಪಣೆಯಾಗುವ ಮೂಲಕ ಬೇಡಿಕೆ ಈಡೇರಿದೆ. ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಸೇತುವೆ ನಿರ್ಮಾಣ ಕಾರ್ಯಕ್ಕೆ ಮಂಜೂರಾತಿಯನ್ನು ನೀಡಲಾಗಿತ್ತು. ಆದರೆ ಅನುದಾನ ಮಂಜೂರಾಗದ ಹಿನ್ನೆಲೆಯಲ್ಲಿ ಕಾಮಗಾರಿ ಪ್ರಕ್ರಿಯೆ ಆರಂಭವಾಗಿರಲಿಲ್ಲ ಎಂದ ಅವರು, ಕ್ಷೇತ್ರದಲ್ಲಿ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿ ಕೆಲಸವನ್ನು ನಿರ್ವಹಿಸಲಾಗುತ್ತಿದೆ. ಸೇತುವೆ ಉದ್ಘಾಟನೆಯ ಜೊತೆಯಲ್ಲಿ ಕುಡಿಯುವ ನೀರು ಪೂರೈಕೆಯ ಕಾಮಗಾರಿಗೂ ಇಂದು ಚಾಲನೆಯನ್ನು ನೀಡಲಾಗಿದೆ. ಶಿಕ್ಷಣ, ಆರೋಗ್ಯ ಹಾಗೂ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತದೆ ಎಂದರು. ನಗರಸಭೆಯ ಸದಸ್ಯೆ ವೆಂಕಟರಮಣಮ್ಮ ಮೈತುಕುರಿ ಅವರು ಮಾತನಾಡಿ, ಆರ್.ವಿ. ದೇಶಪಾಂಡೆ ಅವರ ವಿಶೇಷ ಪ್ರಯತ್ನದಿಂದಾಗಿ ಸೇತುವೆ ನಿರ್ಮಾಣಕ್ಕೆ ಅನುದಾನ ಮಂಜೂರುಗೊಂಡು ಸೇತುವೆ ನಿರ್ಮಾಣವಾಗಿ ಇಂದು ಲೋಕಾರ್ಪಣೆಯಾಗಿದೆ. ಮನವಿಗೆ ಸ್ಪಂದನೆಯನ್ನು ನೀಡಿ ಈ ಭಾಗದ ಜನತೆಯ ಸಮಸ್ಯೆಗೆ ಪರಿಹಾರವನ್ನು ಒದಗಿಸಿಕೊಟ್ಟ ಆರ್.ವಿ. ದೇಶಪಾಂಡೆ ಅವರಿಗೆ ಈ ಪ್ರದೇಶದ ಸರ್ವ ಜನತೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಎಸ್.ಪಿ. ಕಟ್ಟಿಮನಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವೇದಿಕೆಯಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್, ನಗರಸಭೆಯ ಪೌರಾಯುಕ್ತರಾದ ಆರ್.ಎಸ್. ಪವಾರ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಹಾಲಮ್ಮನವರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಆರ್.ವಿ. ದೇಶಪಾಂಡೆ ಅವರನ್ನು ಊರಿನ ಜನತೆಯ ಪರವಾಗಿ ನಗರಸಭಾ ಸದಸ್ಯ ವೆಂಕಟರಮಣಮ್ಮ ಮೈತುಕುರಿ ಮತ್ತು ಸಾರ್ವಜನಿಕರು ಸನ್ಮಾನಿಸಿದರು. ಶಿಕ್ಷಕಿ ಆಶಾ ಕೆಂದಳ್ಕರ್ ಅವರು ಸ್ವಾಗತಿಸಿ ವಂದಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಇದೆಲ್ಲ ಸರ್ಗೆ ಸಲ್ಲಿಸಬೇಕು, ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಯಾಕಂದ್ರೆ ಸಾರು ಎಷ್ಟೋ ಪ್ರಯತ್ನದಿಂದ ಈ ಬ್ರಿಡ್ಜ್ ಸ್ಯಾಂಕ್ಷನ್ ಆಗಿತ್ತು. ನಮಗೆ ಜನರಿಗೆ ಬಹಳ ತೊಂದರೆ ಆಗಿತ್ತು. ಆ ಟೈಮ್ನಲ್ಲಿ ನಾವು ದೇಶಪಾಂಡೆ ಸರ್ ಹತ್ರ ಹೇಳಿದ್ದಾಗ ಸರು ಇದು ನಗರೋತ್ಥಾನ ಫಂಡಿಂದ ಆಗೋದಿಲ್ಲಮ್ಮ, ಇದು ನಗರಸಭಾ ನಿಧಿಯಿಂದ ಆಗೋದಿಲ್ಲ ಅಂತ ಹೇಳಿ ಮತ್ತೆ PWD ಇಂದ 1 ಕೋಟಿ ರೂಪಾಯಿಯನ್ನು ಶಾಂಕ್ಷನ್ ಮಾಡಿ ಕೊಟ್ಟಿದ್ರು. ನಮಗೆ ಜನರಿಗೆ ಚರ್ಚಿಗೆ ಹೋಗ್ಲಿಕ್ಕೂ ಬಹಳ ತೊಂದರೆ ಇತ್ತು. ಯಾಕಂದ್ರೆ ನಮ್ದು ನೈಟ್ ಚರ್ಚ್ 3 ಗಂಟೆಗೆ ಇರ್ತದೆ, ಅಂದ್ರೆ ರಾತ್ರಿ 3 ಗಂಟೆಗೆ ಹಬ್ಬ ಬಂದಿದ್ದ ಟೈಮ್ನಾಗ 11 ಗಂಟೆಗೆ ಸ್ಟಾರ್ಟ್ ಆಗಿ 3 ಗಂಟೆಗೆ ಮುಗಿತದೆ. ಆ ದಾರಿನಲ್ಲಿ ನಾವು 2 ಕಿಲೋಮೀಟರ್ ದೂರ ನಾವು ಜಂಗಲ್ ರೂಟಿಂದ ಬರಬೇಕು. ಆವಾಗಲೂ ಜನರಿಗೆ ಬಹಳ ತೊಂದರೆ ಆಗಿತ್ತು. ಹೆಂಗಾದ್ರೂ ಈ ಕೆಲಸ ಆಗ್ಬೇಕಾದ್ರೆ ಅಂದ್ರೆ ಆ ದೇವರ ಕೃಪಕ್ಕೆ ಮಾನವನ ಪ್ರಯತ್ನ ಎಲ್ಲ ಸತತ ಪ್ರಯತ್ನದಿಂದ ಇಷ್ಟು ದೊಡ್ಡ ಬ್ರಿಡ್ಜ್ ಆಗ್ಲಿಕ್ಕೆ ಸಾಧ್ಯವಾಗಿತ್ತು.